ಹಾಯ್ ನಮಸ್ಕಾರ ಸ್ನೇಹಿತರೆ, ನನ್ನ ಮತ್ತೊಂದು ಹೊಸ ವೀಡಿಯೋಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಒಂದು ಹೊಸ ಫುಡ್ ಅಪ್ಲಿಕೇಶನ್ ಬಂದಿದೆ, ಅಂದರೆ ಫುಡ್ ಡೆಲಿವರಿ ಅಪ್ಲಿಕೇಶನ್. ಅದ್ರ ಬಗ್ಗೆ ನಾನು ತಿಳಿಸ್ಕೊಡ್ಬೇಕು ಅಂತ ಇದ್ದೀನಿ. ಅಪ್ಲಿಕೇಶನ್ ಯಾವುದಪ್ಪ ಅಂತ ಅಂದರೆ ಗಶ್ ಅಂತ ಹೇಳ್ಬಿಟ್ಟು ಒಂದು ಅಪ್ಲಿಕೇಶನ್ ಬಂದಿದೆ. ಅಂದರೆ ಇನ್ಸ್ಟಾಗ್ರಾಮಲ್ಲೆಲ್ಲ ತುಂಬ ಅಡ್ವರ್ಟೈಸ್ಮೆಂಟ್ ಎಲ್ಲ ಮಾಡ್ತಾಯಿದ್ದ. ಅದರಿಂದ ಯಾವ್ದು ಇರ್ಬೋದು ಇದು ಅಪ್ಲಿಕೇಶನ್ ಅಂತ ಹೇಳ್ಬಿಟ್ಟು ನೋಡೋಣ ಅಂತ ಹೇಳ್ಬಿಟ್ಟು ಇನ್ಸ್ಟಾಲ್ ಕೂಡ ಮಾಡ್ಕೊಂಡಿನಿ. ಇನ್ಸ್ಟಾಲ್ ಮಾಡ್ಕೊಂಡು ಬುಕ್ ಮಾಡೋಣ. ಅಂದರೆ ಏನೆಲ್ಲ ತೋರಿಸ್ತಾ ಇದ್ದೀನಿ ಅಂತಂದರೆ ಅವನು ಪಾರ್ಸಲ್ಲಾಗಲಿ ಸ್ಟೋರಿಂದಾಗಲಿ ಎಲ್ಲ ಕೂಡ ತೊಗೊಂಬಂದು ಡೆಲಿವರಿ ಮಾಡ್ತೀನಿ ಅಂತ ಹೇಳ್ತಾ ಇದ್ದೇನೆ. ಬಟ್ ನಾನು ಅಪ್ಲಿಕೇಶನಲ್ಲಿ ಇನ್ಸ್ಟಾಲ್ ಮಾಡಿ ನೋಡಿದೆ, ಯಾವುದೇ ಆದಂಥ ಸ್ಟೋರಿಂದ ಏನು ಇನ್ನೂ ಪಿಕಪ್ ಆಗಿಲ್ಲ. ಇನ್ನೂ ಹೊಸದಾಗೋ ಅಪ್ಲಿಕೇಶನ್ ನೋಡೋಣ, ಹೋಗ್ತಾ ಫ್ಯೂಚರಲ್ಲಿ ಏನೋ ಅಪ್ಡೇಟ್ ಆಗುತ್ತಾ ಅಂತ. ಇದಕ್ಕಿಂತ ಮುಂಚೆ ಒಂದು ಅಪ್ಲಿಕೇಶನ್ ಬಂದಿತ್ತು, ಅದ್ರ ಬಗ್ಗೆ ನಾನು ವೀಡಿಯೋ ಮಾಡಿದೆ. ಬಟ್ ಅದಂತೂ ಇವಾಗ ಸದ್ಯಕ್ಕೆ ಅಡ್ರೆಸ್ಗೆ ಇಲ್ಲ. ಸೊ ಯಾವ್ದಾದ್ರು ಸ್ಟ್ಯಾಂಡ್ ತೊಗೊಳ್ತಾವ ಅಂತ ನೋಡಬೇಕು. ಹೊಸ ಅಪ್ಲಿಕೇಶನ್ಗಳೇನು ತುಂಬ ಬರ್ತಾನೆ ಇದ್ದಾವೆ. ಈಗ ಸದ್ಯಕ್ಕೆ ಗಶ್ ಅಪ್ಲಿಕೇಶನಲ್ಲಿ ಓಪನ್ ಮಾಡಿ ನೋಡೋಣ ಏನೇನಿದೆ ಅಂತ. ಆಲ್ರೆಡಿ ನಾನು ಲಾಗಿನು ಕೂಡ ಆಗಿದ್ದೀನಿ. ಈಗ ಗಶ್ ಅಪ್ಲಿಕೇಶನ್ ನಾನು ಓಪನ್ ಮಾಡ್ಕೊಂಡಿದ್ದೀನಿ. ಫುಡ್ಡು, ಗ್ರೋಸರೀಸು ಮತ್ತು ಗಶ್ ಕೊರಿಯರ್ ಅಂತ ಇದೆ. ಬಟ್ ಯಾವುದು ವರ್ಕ್ ಆಗ್ತಾಯಿಲ್ಲ. ಇಲ್ಲಿ ಫುಡ್ ವರ್ಕ್ ಆಗ್ತಾ ಇರೋದು ಕೂಡ ಒಂದೇ ರೆಸ್ಟೋರೆಂಟಲ್ಲಿ ವರ್ಕ್ ಆಗ್ತಾಯಿದೆ. ಅದು ಯಾವುದು ವೆಜ್ ಗುರುಲ್ ಮಾತ್ರ ಓಪನ್ ಆಗಿದೆ. ಇನ್ನೆಲ್ಲ ಪ್ರಸಾದ್ ಹೋಟೆಲು, A1 ಕಬಾಬ್ ಕಾರ್ನರು ಅಂದರೆ ಟೈಅಪ್ ಮಾಡ್ಕೊಂಡಿದ್ದಾರೆ. ಬಟ್ ಯಾಕೋ ಯಾರು ಕೂಡ ಲಾಗಿನ್ ಆಗಿಲ್ಲ. ಬೆಳಿಗ್ಗೆ 7:00 ಲಾಗಿನ್ ಆಗಬೇಕಾಯ್ತು ನೋಡಿ. ಎಲ್ಲ ಅಪ್ಲಿಕೇಶನ್ ಅಷ್ಟೇ ಆಲ್ಮೋಸ್ಟ್ ಅಲ್ಲೂ. ಹೊಯ್ಸಳ ಫುಡ್ ಕೋರ್ಟು ಇವು ಎಲ್ಲ ಆಗಬೇಕಾಯ್ತು. ಬಟ್ ಆಗಿಲ್ಲ. ಎಷ್ಟೊಂದು ರೆಸ್ಟೋರೆಂಟಲ್ಲಿ 12 ಗಂಟೆಗೆ ಆಗ್ತೀನಿ ಅಂತ ತೋರಿಸ್ತಾ ಇದ್ದಾರೆ. ಬಟ್ ಆಗುತ್ತೋ ಇಲ್ಲ ಅನ್ನೋದು ಕೂಡ ಗೊತ್ತಿಲ್ಲ. ಈಗ ಸದ್ಯಕ್ಕೆ ಇರೋದೇ ಒಂದು ರೆಸ್ಟೋರೆಂಟು ನೋಡಿ, ವೆಜ್ ಗುರು ರೆಸ್ಟೋರೆಂಟಲ್ಲಿ ಇವಾಗ ತೋರಿಸ್ತಾ ಇದೆ. ಈಗ ವೆಜ್ ಗುರು ರೆಸ್ಟೋರೆಂಟನ್ನೇ ಓಪನ್ ಮಾಡ್ಕೊಂಡೆ. ಪರವಾಗಿಲ್ಲ ಗೈಸ್, ರೇಟ್ ಎಲ್ಲ ಕಮ್ಮಿನೇ ಇದೆ. ಈಗ ಕೇಸರಿ ಬಾತ್ ನೋಡಿ 27 ರೂಪೀಸ್ ಇದೆ. ಖಾರ ಬಾತು 27, ಚೌಚೌ ಬಾತು 52, ಇಡ್ಲಿ 2 ಪೀಸು 39 ರೂಪಾಯಿ. ಅಂದರೆ ಆಲ್ಮೋಸ್ಟ್ ಆಲು ಈಗ ಮಾಮೂಲಿ ರೆಸ್ಟೋರೆಂಟಲ್ಲೆಲ್ಲ ಏನೇನು ಅಮೌಂಟ್ ಇರುತ್ತೋ ಅದೇ ಇರುತ್ತೆ ಅಂತ ಅನ್ನಿಸ್ತಾ ಇದೆ. ಒಂದು 10 ರೂಪಾಯಿ ಇಲ್ಲ ಅಂದರೆ 2 ರೂಪಾಯಿ ಈ ಥರ ಜಾಸ್ತಿ ಇರ್ಬೋದು ಅಂತ ಅನ್ನಿಸ್ತಾ ಇದೆ. ಏನಕ್ಕಪ್ಪ ಅಂತಂದರೆ ಈಗ ಬೇರೆ ಸ್ವಿಗ್ಗಿ ಝೊಮ್ಯಾಟೋದೆಲ್ಲ ಏನು ಮಾಡ್ತಾರೆ ಅಂತಂದರೆ ಈಗ ರೆಸ್ಟೋರೆಂಟಲ್ಲೇ ಒಂದು ಪ್ರೈಸ್ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ 30 ರೂಪಾಯಿ ಇತ್ತು ಅಂದ್ಕೊಳ್ಳಿ ಒಂದು ಇಡ್ಲಿ. ರೆಸ್ಟೋರೆಂಟಲ್ಲಿ 30 ರೂಪಾಯಿ ಇದ್ದರೆ ಇವರು ಸ್ವಿಗ್ಗಿ ಝೊಮ್ಯಾಟೋದಲ್ಲಿ ಏನು ಮಾಡ್ತಾರೆ ಅಂತಂದರೆ 50 ರೂಪಾಯಿ ಮಾಡ್ತಾರೆ. ತಿರ್ಗಿ ಅದೇ ಆಫರ್ ಮಾಡ್ತಾರೆ. ಆಮೇಲೆ ಇಷ್ಟು ಮಿನಿಮಮ್ ಆರ್ಡ್ರ್ ಮಾಡಲೇಬೇಕು ಅಂತಲೂ ಕೂಡ ತೋರಿಸ್ತಾರೆ. ಅಂದರೆ 200 ರೂಪಾಯಿ ಮಾಡಿದ್ರೆ ಮಾತ್ರ ಫ್ರೀ ಡೆಲಿವರಿ ಅನ್ನೋದೆಲ್ಲ ತೋರಿಸ್ತಾರೆ. ಸೊ ಆಫರ್ಗಳು ಕೊಡ್ತಾ ಇರ್ತಾನೆ ನನ್ನ ಜೊತೆಯಲ್ಲಿ. ನೋಡೋಣ ಇದರಲ್ಲಿ ಏನು. ಇವಾಗ ಸದ್ಯಕ್ಕಂತೂ ರೆಸ್ಟೋರೆಂಟ್ ಪ್ರೈಸ್ ತೋರಿಸ್ತಾ ಇದೆ. ಸೊ ಸ್ಕ್ರೀನ್ಶಾಟ್ ಹಾಕಿರ್ತೀನಿ ನಾನು ನಿಮಗೆ. ಈಗ ಸದ್ಯಕ್ಕೆ ಒಂದು ಕೇಸರಿ ಬಾತ್ ಮತ್ತು ಒಂದು ಖಾರ ಬಾತ್ನ ನಾನು ಬುಕ್ ಮಾಡ್ಕೊಂಡು ಇವಾಗ ವ್ಯೂ ಕಾರ್ಡ್ ಕೊಡ್ತೀನಿ. ಅಂದರೆ 54 ರೂಪಾಯಿ ತೋರಿಸ್ತಾ ಇದೆ. ಸೊ ಫೈನಲ್ ಬಿಲ್ ಎಷ್ಟಾಗುತ್ತೆ ಅಂತ ನೋಡಬೇಕಲ್ಲ ಗೈಸ್. ನೋಡಿ ಇವಾಗ ಟೋಟಲಾಗಿ ಫೈನಲ್ ಬಿಲ್ ಬಂದು 132 ರೂಪಾಯಿ ತೋರಿಸ್ತಾ ಇದೆ. ಅಂದರೆ ಐಟಮು 54 ರೂಪಾಯಿ. ಬಟ್ ಡೆಲಿವರಿ ಚಾರ್ಜಸ್ಸು, ಡೆಲಿವರಿ ಫೀ, ಹ್ಯಾಂಡ್ಲಿಂಗ್ ಚಾರ್ಜಸ್ಸು, ಆಮೇಲೆ ಟ್ಯಾಕ್ಸ್ ಆ್ಯಂಡ್ ಚಾರ್ಜಸ್ಸು ಎಲ್ಲ ಸೇರಿಬಿಟ್ಟು ಟೋಟಲಾಗಿ 132 ರೂಪಾಯಿ ಆಗಿದೆ. ಅದನ್ನು ಕೂಡ ಸ್ಕ್ರೀನ್ಶಾಟ್ ಹಾಕಿರ್ತೀನಿ. ಅಂದರೆ ನೋಡಿ ಐಟಮಿಗಿಂತ ಸ್ವಲ್ಪ ಡೆಲಿವರಿ ಚಾರ್ಜ್ ಜಾಸ್ತಿ ಇದೆ. ಐಟಮ್ ಬಂದು 54 ರೂಪಾಯಿ ಇದೆ. ಬಟ್ ಡೆಲಿವರಿ ಫೀ ಬಂದು 61 ರೂಪಾಯಿ ಇದೆ. ಅಂದರೆ ಇದರಲ್ಲಿ ಏನಾದ್ರು ಜಾಸ್ತಿ ಏನಾದ್ರು ಈಗ ಫಾರ್ ಎಕ್ಸಾಂಪಲ್ ಈಗ 200 ರೂಪಾಯಿ ಏನಾದ್ರು ನಾವು ಬುಕ್ ಮಾಡಿದ್ರೆ ಅವಾಗ ಏನಾದ್ರು ಫ್ರೀ ಡೆಲಿವರಿ ಸಿಗುತ್ತೆ ಅಂತ ಹೇಳ್ಬಿಟ್ಟು ನೋಡೋಣ. ಇವಾಗ ಕೇಸರಿ ಬಾತ್ ಇದೆಯಲ್ಲ ಅದನ್ನು ಜಾಸ್ತಿ ಆ್ಯಡ್ ಮಾಡಿ ನೋಡ್ತೀನಿ. 200 ರೂಪಾಯಿ ಆ್ಯಡ್ ಮಾಡೋಣ ಗೈಸ್. ಅದನ್ನು ಸ್ಕ್ರೀನ್ಶಾಟ್ ಹಾಕಿರ್ತೀನಿ ನೋಡಿ. ಆಲ್ಮೋಸ್ಟ್ ಬಿಲ್ಲು ನಾನು 200 ರೂಪಾಯಿ ಹಾಕಿದ್ದೀನಿ. 200 ರೂಪಾಯಿ ಆದರೂ ಕೂಡ ಇದು ಯಾವುದೇ ಆದಂಥ ಫ್ರೀ ಡೆಲಿವರಿ ಕೊಡ್ತಾ ಇಲ್ಲ. ನೀವು ಎಷ್ಟೇ ಬುಕ್ ಮಾಡಿದ್ರು ಕೂಡ ಫ್ರೀ ಡೆಲಿವರಿ ಇಲ್ಲ ಇದರಲ್ಲಿ. 61 ರೂಪಾಯಿ. ನೀವು ಎಷ್ಟು ರೂಪಾಯಿದನ್ನು ಮಾಡಿ ಡೆಲಿವರಿ ಚಾರ್ಜಸ್ ಬಂದು 61 ರೂಪಾಯಿ ಬರುತ್ತೆ ಅಷ್ಟೇ. ಸ್ವಲ್ಪ ಜಾಸ್ತಿನೇ ಆಯಿತು ಅನ್ನಿಸ್ತಾ ಇದೆ ಡೆಲಿವರಿ ಚಾರ್ಜಸ್ಸು. ಬಟ್ ಡೆಲಿವರಿ ಪಾರ್ಟ್ನರ್ಗೆ ಅಮೌಂಟ್ ಎಷ್ಟು ಕೊಡ್ತಾರೆ ಅನ್ನೋದೆಲ್ಲ ನೋಡೋಣ. ಒಂದೊಂದು ಬುಕ್ ಮಾಡೋಣ ಸಾಕು. ಎಷ್ಟು ಮಾಡಿದ್ರೂ ಅಷ್ಟೇ ಬಿಲ್ ಬರ್ತಾಯಿದೆ. ಟೋಟಲಾಗಿ 132 ರೂಪಾಯಿ ಆಗಿದೆ. ಸೆಟ್ ಲೊಕೇಶನ್ ಅಂತ ಹೇಳ್ಬಿಟ್ಟು ಕೊಡ್ತಾಯಿದೆ. ಕರೆಕ್ಟಾಗಿ ನಮ್ಮ ಮನೆ ಲೊಕೇಶನ್ಗೂ ಕೂಡ ಡೆಲಿವರಿ ಇದೆ. ಬರ್ತಾರೆ ಅವರು, ಯಾರು ಬರ್ತಾರೆ ಅನ್ನೋದು ಕೂಡ ಒಂದು ನೋಡಬೇಕು. ಬೇರೆ ಯಾರ ಜೊತೆ ಏನಾದ್ರು ಟೈಅಪ್ ಆಗಿದಾರಾ, ಇಲ್ಲ ಅಂದರೆ ಅದೇ ಥರ ಡೆಲಿವರಿ ಪಾರ್ಟ್ನರ್ ಬರ್ತಾಯಿದ್ದಾರಾ. ಸೊ ಅವ್ರಿಗೆ ಅರ್ನಿಂಗ್ಸ್ ಆಗ್ತಾಯಿದೆ ಏನು ಅಂತ ಕೇಳಿ ತಿಳ್ಕೊಳ್ಳೋಂಥ ಪ್ರಯತ್ನ ಮಾಡೋಣ. ಸದ್ಯಕ್ಕೆ ನನ್ನ ಲೊಕೇಶನ್ಗೆ ಹಾಕ್ತೀನಿ. ಈಗ ನೋಡಿ ನನ್ನ ಲೊಕೇಶನ್ಗೆ ಇವಾಗ ಹಾಕ್ಬಿಟ್ಟು ಕನ್ಫರ್ಮ್ ಲೊಕೇಶನ್ ಕೊಡ್ತೀನಿ. ಹೋಮ್ ಅಡ್ರೆಸ್ ಕೇಳ್ತಾಯಿದೆ. ಸುಮ್ಮನೆ ಯಾವುದೋ ಒಂದು ಹಾಕೋಣ. ಸೊ ಗೈಸ್ ನೋಡಿ ಇವಾಗ ಆ್ಯಡ್ ಮಾಡಿದ್ದೀನಿ. ಪೇ ಮಾಡ್ಬೋಣ. 132 ರೂಪಾಯಿ ತೋರಿಸ್ತಾ ಇದೆ. ಬಟ್ ಮಿನಿಮಮ್ ಆರ್ಡರ್ ಬಂದ್ಬಿಟ್ಟು 149 ರೂಪೀಸ್ ಮಾಡಬೇಕಂತೆ ನೋಡಿ. ಮಿನಿಮಮ್ ಆರ್ಡರೇ 149 ರೂಪೀಸ್ ತೋರಿಸ್ತಾ ಇದೆ. ಏನು ಸುಮ್ಮನೆ ಏನೇನೋ ಬುಕ್ ಮಾಡ್ಕೊಂಡು ಕೂತ್ಕೊಬೇಕಾಗುತ್ತೆ ಅಷ್ಟೇ ಇವಾಗ. ಅಂದರೆ ಈ ಡೆಲಿವರಿ ಚಾರ್ಜಸ್ಸು ಸೇರಿ 149 ಇರ್ಬೋದೇನೋ ನೋಡೋಣ ತಡೀರಿ. ಇನ್ನೂ ಒಂದು ಕೇಸರಿ ಬಾತ್ ಆ್ಯಡ್ ಮಾಡಿಬಿಟ್ಟು ನೋಡೋಣ ಗೈಸ್. ಇಲ್ಲಿ ನೋಡಿ ಇವಾಗ ಇನ್ನೂ ಒಂದು ಕೇಸರಿ ಬಾತ್ ಆ್ಯಡ್ ಮಾಡಿದೆ. ಬಟ್ ಇನ್ನೊಂದು ಕೇಸರಿ ಬಾತ್ ಆ್ಯಡ್ ಮಾಡ್ತಾ ಇದ್ದಂಗೆ ಆಲ್ರೆಡಿ ನೋಡಿ ಫ್ರೀ ಕೊಡ್ತಾ ಇದ್ದಾನೆ ಡೆಲಿವರಿ. ಸ್ಟಾರ್ಟಿಂಗ್ ನಾನು ಎಂಟ್ರಿ ಮಾಡಿದಂಥ ಟೈಮಲ್ಲಿ ತಿರ್ಗಾ ಜಾಸ್ತಿ ಮಾಡಿದೆ ಅವಾಗ. ಬಟ್ ಅವಾಗ ಕೊಡಲಿಲ್ಲ. ಬಟ್ ಲೊಕೇಶನ್ ಎಲ್ಲ ಹಾಕೋದ್ರಿಂದ ಕೊಡ್ತಾಯಿದೆ ನೋಡಿ. ಈಗ 101 ರೂಪೀಸ್ ತೋರಿಸ್ತಾ ಇದೆ. ಪೇ ಮಾಡಿ ನೋಡೋಣ. ಡೆಲಿವರಿ ಫೀ ಮಾತ್ರ ಫ್ರೀ ಇದೆ. ನೀವು 149 ರೂಪಾಯಿದು ಮಿನಿಮಮ್ ನೀವು ಆರ್ಡ್ರ್ ಮಾಡಲೇಬೇಕು.
ಅಂದರೆ ಐಟಮ್ ಟೋಟಲ್ ಇದೆಯಲ್ಲ ಇಲ್ಲಿ 81 ರೂಪಾಯಿ ಅಂತ ಐಟಮ್ ಟೋಟಲ್ ತೋರಿಸ್ತಾ ಇದೆ. ಅದನ್ನು ನಾವು 150 ರೂಪಾಯಿ ಮಿನಿಮಮ್ ಅಂತ ಹೇಳಿ ನೋಡೋಣ ಬನ್ನಿ. ಬೇರೆ ಇನ್ನೊಂದು ಏನಾದ್ರು ಬುಕ್ ಮಾಡೋಣ. ಬ್ಯಾಕ್ ಬಂದೆ. ಗೈಸ್ ನೋಡಿ, ಇವಾಗ ಫೈನಲ್ ಆಗಿ 157 ರೂಪಾಯಿದು ಐಟಮ್ನ ನಾನು ಆ್ಯಡ್ ಮಾಡಿದ್ದೀನಿ. ಇವಾಗ ಪೇ ನೋಡ್ಕೋಣ ಇವಾಗಾದರೂ ಆಗುತ್ತಾ ಅಂತ. ಸೊ ಕ್ಯಾಶ್ ಆನ್ ಡೆಲಿವರಿನೂ ಇದೆ, ಇಲ್ಲ ಆನ್ಲೈನು ಕೂಡ ಇದೆ. ಆನ್ಲೈನಲ್ಲೇ ಮಾಡಿಬಿಡೋಣ. ನೋಡಿ ಫೋನ್ಪೇಲೆ ಸೆಲೆಕ್ಟ್ ಆಗ್ತಾ ಇದೆ. ಈಗ ಫೋನ್ಪೇಲೆ ನಾನು ಪೇ ಮಾಡ್ತೀನಿ. ನೋಡಿ ಪೇ ಕೂಡ ಆಗಿದೆ. ಟೋಟಲಾಗಿ ಎಷ್ಟಾಯಿತು ಬಿಲ್ ಅಂತಂದರೆ 181 ಆಗಿದೆ. ಪೇಮೆಂಟ್ ಸಕ್ಸಸ್ಫುಲ್ ಆಯಿತು. ಗೈಸ್ ನೋಡಿ, ಆರ್ಡ್ರು ಫೈನಲಿ ಬರ್ತಾ ಇದೆ. ಯಾವುದೇ ಆದ ಸಮಸ್ಯೆ ಇಲ್ಲ. ಈಗ ರೆಸ್ಟೋರೆಂಟ್ ಅವರು ಕೂಡ ಆರ್ಡರ್ ಅಕ್ಸೆಪ್ಟ್ ಮಾಡಿದ್ದಾರೆ. ಅದು ಏನಕ್ಕೆ ಅಂತಂದರೆ ಡೆಲಿವರಿ ಪಾರ್ಟ್ನರ್ ಕಾಲ್ ಮಾಡಿಬಿಟ್ಟು ಕೇಳಿದ್ರು, ಬ್ರೋ ಈಗ ಶಾವಿಗೆ ಬಾತ್ ಇಲ್ಲ, ಬೇರೆ ಏನಾದ್ರು ತೊಗೊಬರಲ್ಲ ಅಂತ. ಬೇರೆ ಯಾವ ಆಪ್ಷನ್ ಇದೆಯೋ ಅದೇ ತೊಗೊಂಬನ್ನಿ ಅಂತ ಹೇಳಿದ್ರು. ವಾಂಗಿಬಾತ್ ಇದೆಯಾ ತೊಗೊಬರಲ್ಲ ಅಂತಂದರು. ತೊಗೊಂಬನ್ನಿ ಅಂತ ಹೇಳಿದೆ. ಇವಾಗ ತೊಗೊಂಬರ್ತಾಯಿದ್ದಾರೆ. ಬಟ್ ಅಪ್ಲಿಕೇಶನ್ ಗ್ಲಿಚ್ ಆಗಿದೆ. ಏನಕ್ಕೆ ಅಂತಂದರೆ ಡೆಲಿವರಿ ಪಾರ್ಟ್ನರ್ ಎಲ್ಲಿ ಬರ್ತಾಯಿದ್ದಾರೆ ಏನು ಅಂತ ನೀಟಾಗಿ ಕರೆಕ್ಟಾಗಿ ತೋರಿಸ್ತಾ ಇಲ್ಲ. ಅದರಿಂದಾಗಿ ಅವಾಗಿಂದ ಲೊಕೇಶನ್ ಅಲ್ಲೇ ತೋರಿಸ್ತಿದೆ. ಅಂದರೆ ಅವಾಗಲೇ ಎಲ್ಲಿದ್ರು ಅದೇ ತೋರಿಸ್ತಾರೆ. ನೋಡಿ ಕಾಲ್ ಕೂಡ ಮಾಡೋರು ಅಂತ ಅನಿಸುತ್ತೆ. ಹಲೋ, ಹಾಂ ಸರ್ ಬಂದೆ, ಒಂದು ನಿಮಿಷ. ಬ್ರೋ ಹೌದಾ? ಹೆಂಗೆ ಬ್ರೋ ಇದು ಯಾವ ಥರ ಇದು ನಿಮ್ಮದು? ಇದಾ? ಹಾಂ, ಕಸ್ಟಮರ್ ಅಪ್ಪಲ್ಲಿ ನಿಮ್ಗೆ ಏನಾಯ್ತು ಸರ್? ಅಲ್ಲ, ಒಂದೇ ರೆಸ್ಟೋರೆಂಟಲ್ಲಿ ತೋರಿಸ್ತಾ ಇದೆ ಇದು. ಇಲ್ಲ, ಇವಾಗ ಬೆಳಿಗ್ಗೆ ಸದ್ಯಕ್ಕೆ ಅವ್ರದ್ದು ಮಾತ್ರ ಬಂದು. ಹೌದಾ? ಇನ್ನೂ ಹೊಸದಾಗಿ ಮಾಡ್ತಾ ಇದೀವಲ್ಲ, ಒಂದು ವಾರ ಆಯಿತು. ಹೆಂಗೆ ಯಾರು ಮಾಡ್ತಾ ಇರೋದು ಅಂತ? ತುಮಕೂರಲ್ಲೇ ಮಾಡ್ತಾ ಇರೋದಾ? ತುಮಕೂರಲ್ಲೇ ಮಾಡಿರೋದಾ? ಬಂದು ಬೆಂಗಳೂರಲ್ಲಿ ಇರುತ್ತೆ. ಬೆಂಗಳೂರು ಇದೆಯಾ? ಅಂದರೆ ಬೆಂಗಳೂರಲ್ಲೆಲ್ಲ ಇದೆ? ಹಾಂ, ಬೆಂಗಳೂರು ಅಂದರೆ ಬೆಂಗಳೂರಲ್ಲಿ ಇಲ್ಲ ಸದ್ಯಕ್ಕೆ ಆಫೀಸ್. ಅಲ್ಲಿಂದ ಇಲ್ಲಿ ನಾವು ಹಳ್ಳಿ ತಾಲೂಕು ಇದರಿಂದ ಮಾಡ್ತಾ ಇದೀವಿ. ಫಸ್ಟು ಈಗ ಇದು ಕೂಡ ಹುಡುಗಿರಿ, ಗೌರಿಬಿದನೂರು, ಆಮೇಲೆ ನೆಕ್ಸ್ಟ್ ಇಲ್ಲಿ ಸ್ಟಾರ್ಟ್ ಮಾಡಿದ್ವಿ. ಅಲ್ಲೆಲ್ಲ ಇದೆ ಇವಾಗ ಆಲ್ರೆಡಿ? 2 ವರ್ಷದಿಂದ ರನ್ನಿಂಗ್ ಅಲ್ಲಿದೆ. ಹೌದಾ? ಅಂದರೆ ಅಲ್ಲಿ ಸ್ವಿಗ್ಗಿ ಝೊಮ್ಯಾಟೊ ಯಾವ ಇಲ್ಲ ಅಲ್ಲಿ? ಅಲ್ಲಿಲ್ಲ, ಸ್ವಿಗ್ಗಿ ಝೊಮ್ಯಾಟೊ ಯಾವುದಿಲ್ಲ. ಅದೇ ಹೊಸ ಅಪ್ಲಿಕೇಶನ್ ಅಲ್ಲ, ಅದಕ್ಕೆ ಟ್ರೈ ಮಾಡೋಣ. ನಾವು ಅದಕ್ಕೆ ಅಲ್ಲಿ ಫಸ್ಟ್ ಸ್ಟಾರ್ಟ್ ಮಾಡಿದ್ದು. 2 ವರ್ಷ ಆಯ್ತು ನಮ್ಮದು. 2 ವರ್ಷ ಆಯ್ತು. ಇಲ್ಲಿ ಬಂದು 1 ವೀಕ್ ಆಗಿದೆ. ನೋಡ್ತಾ ಇದೀವಿ ಆಗಲಿ ಅಂತ. ಹೆಂಗೆ ನಿಮಗೆಲ್ಲ ಯಾವ ಥರ ಕೊಡ್ತಾರೆ ಸರ್? ಅಂದರೆ ನೀವು ಡೆಲಿವರಿ ಪಾರ್ಟ್ನರ್ ಕೆಲಸ ಮಾಡ್ತಾ ಇರ್ತಾರೆ. ಕೆಲಸ ಅದರಲ್ಲೇ ಮಾಡ್ತಾ ಇದ್ದೀರಾ? 2 ವರ್ಷದಿಂದ ಅದರಲ್ಲಿ. ಹೌದಾ? ಈಗ ಚೆನ್ನಾಗಿ ರನ್ನಿಂಗ್ ಆದರೆ ಆಮೇಲೆ ಡೆಲಿವರಿ ಬಾಯ್ಸ್ ಆಟೋಮೆಟಿಕ್ ಅವರೇ ಹುಡ್ಕೊಂಡ್ಬರ್ತಾರೆ. ಈಗ ಸದ್ಯಕ್ಕೆ ನೀವು ಡೆಲಿವರಿ ಪಾರ್ಟ್ನರ್ ಅಂತ ಏನಲ್ಲ, ಅಲ್ಲೇ ಆಫೀಸಲ್ಲೇ ಕೆಲಸ ಮಾಡ್ತಾ ಇದ್ದೀರಾ? ಆಫೀಸಲ್ಲೇ ಬರ್ತಾವ ಬ್ರೋ ಆರ್ಡ್ರುಗಳು? ಪರವಾಗಿಲ್ಲ, ರನ್ನಿಂಗ್ ಆಗ್ತಾ ಇದೆ. 1 ವಾರ ಆಯ್ತಲ್ಲ? 1 ವಾರ ಆಗಿದೆ ಇನ್ನು. ಗೈಸ್ ನೋಡಿದ್ರಿ ಅಲ್ವಾ, ಅವ್ರು ತೊಗೊಂಬಂದು ಆರ್ಡ್ರನ್ನ ಕೊಟ್ಟೋದ್ರು. ಬಟ್ ಅವ್ರೇನು ಡೆಲಿವರಿ ಪಾರ್ಟ್ನರ್ ಅಲ್ಲ, ಅಂದರೆ ಆಫೀಸಲ್ಲೇ ಕೆಲಸ ಮಾಡ್ತಾ ಇರೋದಂತೆ. ಅದೇ ಆರ್ಡ್ರ್ ಬಂದಾಗ ತೊಗೊಂಡೋಗಿ ಕೊಡ್ತಾರೆ. ಅಂದರೆ ಒಂದು 2 ವರ್ಷದಿಂದ ಅವರು ಗಸ್ಟಲ್ಲಿ ಅವರು ಕೆಲಸ ಮಾಡ್ತಾಯಿದ್ರು. ಏನಕ್ಕೆ ಅಂತಂದರೆ ಇನ್ನೂ 1 ವಾರ ಅಷ್ಟೇ ಆಗಿರೋದು. 1 ವಾರ ಆಗಿರೋದ್ರಿಂದ ಆಲ್ಮೋಸ್ಟ್ ಜನಗಳಿಗೆ ಪರಿಚಯ ಇಲ್ಲ. ಜಾಸ್ತಿ ಜನಗಳಿಗೆ ಪರಿಚಯ ಆದರೆ ಅಲ್ಲೂ ಕೂಡ ಆರ್ಡರ್ಗಳು ಬರ್ಬೋದು. ನೋಡೋಣ, ಮಧ್ಯಾಹ್ನಕ್ಕೆಲ್ಲ ರೆಸ್ಟೋರೆಂಟ್ಗಳು ಇನ್ನೂ ಓಪನ್ ಆಗ್ತಾವಂತೆ. ಸದ್ಯಕ್ಕೆ ಇವಾಗ ಏನಂದರೆ ಟಿಫನ್ ಆರ್ಡ್ರ್ ಒಂದೇ ರೆಸ್ಟೋರೆಂಟ್ ಇದು ಓಪನ್ ಆಗಿತ್ತು ಅಷ್ಟೇ. ಸೊ ಫ್ಯೂಚರ್ಗಳಲ್ಲೆಲ್ಲ ಹೋಗ್ತಾ ಇಂಪ್ರೂವ್ ಆದಂಗೆ, ಆರ್ಡ್ರ್ಗಳು ಜಾಸ್ತಿ ಮಾಡ್ದಂಗೆ ಎಲ್ಲ ರೆಸ್ಟೋರೆಂಟಲ್ಲೂ ಕೂಡ ಟೈಅಪ್ ಆಗ್ತಾರೆ. ಸದ್ಯಕ್ಕಂತ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಈ ವಿಡಿಯೋ ಏನಾದ್ರು ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ವಿಡಿಯೋ ಮುಗಿಸ್ತೀನಿ. ಬೈ ಗೈಸ್. ಬೇಕು ಅಂದರೆ ಗಸ್ಟ್ನ ನೀವು ಕೂಡ ಸರ್ಚ್ ಮಾಡಿ, ತುಮಕೂರು ಲೋಕಲಲ್ಲಿದೆ. ಸೊ ನೀವು ಆರ್ಡ್ರ್ ಮಾಡಿ.